ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನಂದು ವೀಕೆಂಡ್ ವ್ಲಾಗ್ ನೋಡಿಲ್ಲ ಹೋಗಿ ನೋಡಿ, ನೆನ್ನೆ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಡೇ 2 ಆಫ್ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೀವು ಹೋಗಿ ಕನ್ಸಿಸ್ಟೆಂಟಾಗಿ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಆಫೀಸಿಂದ ಬಂದು ಫ್ರೆಶ್ ಅಪ್ ಆದೆ. ನನಗೆ ಬಂದ ತಕ್ಷಣ ಹಾಟ್ ವಾಟರ್, ಗ್ರೀನ್ ಟೀ ಇಲ್ಲ ಬ್ಲ್ಯಾಕ್ ಕಾಫಿ ಇದು ಮೂರಲ್ಲಿ ಒಂದು ಕುಡಿಯೋ ಹ್ಯಾಬಿಟ್ ಇದೆ. ಸೊ ಇವಾಗ ನಾನು ಗ್ರೀನ್ ಟೀ ಮಾಡ್ಕೊತಾ ಇದ್ದೀನಿ. ನಂದು ಟೀ ರೆಡಿ ಆಯಿತು. ನನಗೆ ತುಂಬ ಸ್ಟ್ರಾಂಗ್ ಆಗಿದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಒಂದು 5 to 10 ಟೈಮ್ಸ್ ಡಿಪ್ ಮಾಡಿ ಹಾಗೆ ಅದನ್ನು ಎಸ್ಬಿಡ್ತೀನಿ. ಕೆಲವೊಬ್ಬರು ಇದರಲ್ಲೇ ಇಟ್ಕೊಂಡು ಕುಡಿತಾ ಇರ್ತಾರೆ, ಅದು ತುಂಬ ಸ್ಟ್ರಾಂಗ್ ಆಗುತ್ತೆ. ನನಗೆ ಅಷ್ಟು ಇಷ್ಟ ಆಗಲ್ಲ, ಯಾಕೆಂದರೆ ನನಗೆ ಟೀ ಅಷ್ಟು ಇಷ್ಟ ಆಗಲ್ಲ. ಐ ಮೀನ್ ಮಿಲ್ಕ್ಲೆಸ್ ಟೀ. ಕಾಫಿ ಆದರೆ ಕಾಫಿ ಎಷ್ಟೇ ಪೌಡರ್ ಹಾಕಿ ಸ್ಟ್ರಾಂಗ್ ಮಾಡಿಕೊಟ್ರು ಕುಡಿದ್ಬಿಡ್ತೀನಿ, ಬಟ್ ಟೀ ಆಗಲ್ಲ. ನೆಕ್ಸ್ಟ್ ಇದು ತಿಂತಾಯಿದ್ದೀನಿ, ಸ್ಪ್ರೌಟ್ಸ್. ಇದು ನೆನೆ ನೈಟ್ ನೆನೆಸಿಟ್ಟಿದ್ದೆ ಆ್ಯಂಡ್ ಬೆಳಗ್ಗೆ ನೀರು ರಿಮೂವ್ ಮಾಡಿ ಹೋಗಿದೆ. ಸೊ ಅಷ್ಟರೊಳಗೆ ಮೊಳಕೆ ಬಂದುಬಿಟ್ಟಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಡಿನ್ನರ್ ಅವಾಯ್ಡ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಲೇಟಾಗಿ ಊಟ ಮಾಡಬಾರ್ದು ಅಂತ ಒಂದು ಮೈಂಡ್ಸೆಟ್ ನನಗೆ. ಆ್ಯಂಡ್ ಸೆಕೆಂಡ್ ಏನಂದರೆ ಲೇಝಿ ಕುಕ್ ಮಾಡೋಕ್ಕೆ. ಥರ್ಡ್ ಏನಂದರೆ ವೆಯ್ಟ್ ಲಾಸ್ ಜರ್ನಿಲಿದ್ದೀನಿ ಇವಾಗ. ಸೊ ಅದಕ್ಕೆ ರೈಸ್ ಎಲ್ಲ ಅಷ್ಟು ತಿನ್ನಬಾರ್ದು, ಅದು ಇದು ಅಂತ ಹೇಳಿಬಿಟ್ಟು ಲೈಟಾಗಿ ಡಿನ್ನರ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ತಿಂತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳು ತಿನ್ನೋದು ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ವಾಕಿಂಗ್ ಈಸ್ ದ ಈಸಿಯೆಸ್ಟ್ ಎಕ್ಸಸೈಸ್ ಆ್ಯಂಡ್ ಗುಡ್ ಫಾರ್ ಹೆಲ್ತ್. ಅದಕ್ಕೆ ನಾನು ಊಟ ಆದಮೇಲೆ ಡೈಲಿ ಒಂದು 1/2 hour ವಾಕ್ ಮಾಡ್ತೀನಿ. ಏನೂ ಇಲ್ಲದೆ ಪೀಸ್ಫುಲ್ಲಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಇದನ್ನು. ಆ್ಯಂಡ್ ಇವಾಗ ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ನಾನು ಮಲಗೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡ್ತೀನಿ. ಮಾಡಾದಮೇಲೆ ಸಮ್ಟೈಮ್ಸ್ ಇಂಟ್ರೆಸ್ಟ್ ಇದ್ದರೆ ಸೀರಮ್ ಅಪ್ಲೈ ಮಾಡಿ ಮಲಗ್ತೀನಿ. ಇಲ್ಲಾಂದರೆ ನನಗೆ ಹಾಗೆ ಮಲಗೋಕ್ಕೂ ಓಕೆ, ಇಷ್ಟ, ಚೆನ್ನಾಗಿರುತ್ತೆ. ಓಕೆ, ಇವತ್ತು ಸೀರಮ್ ಹಚ್ಕೊಂಡಿದ್ದೀನಿ, ನೋಡ್ಬೋದು, ನೀವು ಗೊತ್ತೈತೆ. ಸ್ವಲ್ಪ ಸ್ಟಿಕ್ಕಿ ಥರನೂ ಇದೆ ಇದು. ನನಗೆ ಸೀರಮ್ ಹಚ್ಕೊಳಕ್ಕೆ ಏನಕ್ಕೆ ಇಷ್ಟ ಅಂದರೆ ಒಂದು ಸ್ವಲ್ಪ ಫೇಸೆಲ್ಲ ಕೂಲ್ ಆದ ಥರ ಅನಿಸುತ್ತೆ, ಅದಕ್ಕೆ ಇಷ್ಟ. ಆ್ಯಂಡ್ ನಾನಿವಾಗ ಯೂಸ್ ಮಾಡ್ತಾ ಇರೋದು ಎಟ್ ಪ್ರೆಸೆಂಟ್ ಲೋಟಸ್ ಅವರ ವಿಟಮಿನ್ ಸಿ ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ಸಿರಮ್. ಇದೇನು ಪ್ರಮೋಷನ್ ಏನೇನಿಲ್ಲ, ಇದು ನನ್ನ ಕೊಲಾಬ್ರೇಷನಲ್ಲೇ ಬಂದಿದ್ದು. ಸೊ ಅದಕ್ಕೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ಪೆಷಲಾಗಿ ಸೀರಮ್ ತೊಗೋಬೇಕು, ಹಚ್ಕೋಬೇಕು ಅಂತೆಲ್ಲ ಯಾವುದೂ ತರಿಸಿಲ್ಲ ನಾನು. ಸೊ ಇದು ನನಗೆ ಕೊಲಾಬಲ್ಲೇ ಬಂದಿತ್ತಲ್ಲ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ಲೋಟಸ್ ಅವ್ರದ್ದು ನನಗೆ ಜಾಸ್ತಿ ಕೊಲಾಬಲ್ ಬರುತ್ತೆ, ಸೊ ಅದನ್ನೇ ಲೋಟಸ್ ಪ್ರಾಡಕ್ಟ್ಸೇ ಯೂಸ್ ಮಾಡ್ತೀನಿ. ರಿಸಲ್ಟ್ ಏನು ಬರ್ತಿಲ್ಲ, ಮೇ ಬಿ ಎವ್ರಿ ಡೇ ಯೂಸ್ ಮಾಡಿದ್ರೆ ಬರುತ್ತೆ ಅನಿಸುತ್ತೆ. ನಾನು ವೀಕ್ಲಿ ಒನ್ಸ್ ಹಾಕ್ತೀನಿ ಅಷ್ಟೇ. ಅದು ಯಾವಾಗಾದರೂ ಇಂಟ್ರೆಸ್ಟ್ ಇದ್ದೆ, ನೆನಪಾದರೆ, ಸ್ವಲ್ಪ ಕಂಡೀಷನ್ಸ್ ಇದ್ದಾವೆ, ಆ ಥರದ್ದೆಲ್ಲ ಇದ್ದಾಗ ಮಾತ್ರ ಯೂಸ್ ಮಾಡ್ತೀನಿ. ಅದಕ್ಕೆ ನಾನು ರಿಸಲ್ಟ್ಸ್ ಅಷ್ಟು ನೋಡ್ತಿಲ್ಲ, ಸುಮ್ಮನೆ ನನಗೆ ಗುಡ್ ಫೀಲಿಗೆ ಹಚ್ಕೊತೀನಿ ಅಷ್ಟೇ. ಸ್ವಲ್ಪ ವರ್ಕ್ ಮಾಡ್ತಾಯಿದ್ದೆ. ಸೊ ಸಾಂಗ್ಸ್ ಕೇಳ್ತಾನೆ ಮಾಡ್ತಾಯಿದ್ದೆ. ನಂಗೆ ಸಾಂಗ್ಸ್ ಕೇಳ್ಕೊಂಡು ವರ್ಕ್ ಮಾಡೋದಂದರೆ ತುಂಬ ಇಷ್ಟ. ಟೈಮ್ ಆಗಿದ್ದೇ ಗೊತ್ತಾಗಲ್ಲ, ಸೊ ಮಾಡ್ತಾನೇ ಇರ್ತೀನಿ. ಅದಾದಮೇಲೆ ಸ್ವಲ್ಪ ಏನಾದರೂ ಓದೋಣ ಅಂತ ಹೇಳ್ಬಿಟ್ಟು ನನ್ನ ಪಕ್ಕ ಮಹಾಭಾರತ ಬುಕ್ ಇತ್ತು, ಅದು ತೊಗೊಂಡೆ. ನಂಗೆ ಮಹಾಭಾರತದ್ದು ಕಂಪ್ಲೀಟ್ ಸ್ಟೋರಿ ಗೊತ್ತು, ಬಟ್ ನನಗೆ ಅದು ಮತ್ತೆ ಈ ಸೀರಿಯಲ್ಸ್ ಎಲ್ಲ ಹಾಕಿರ್ತಲ್ಲ, ಅದು ನೋಡೋಕ್ಕಾಗಿರಲಿ ಇಲ್ಲ ಬುಕ್ ಓದೋಕ್ಕಾಗಿರಲಿ ತುಂಬ ಇಷ್ಟ. ಮಹಾಭಾರತ ಇಸ್ ಮೈ ಫೇವ್ರೆಟ್ ಸೀರೀಸ್ ಅಂತ ಹೇಳ್ಬೋದು. ಅದಕ್ಕೆ ನಾನು ಅವಾಗ ಮತ್ತೆ ಓದ್ತಾ ಇರ್ತೀನಿ. ಮಲಗೋಕ್ಕಿಂತ ಮುಂಚೆ ನಾನೊಂದು 5 to 10 minutes ಮೆಡಿಟೇಷನ್ ಮಾಡ್ತೀನಿ. ಇದರಿಂದ ನನಗೆ ಮಲಗಿದ ಮೇಲೆ ಯಾವುದೇ ಕನಸು ಬೀಳೋದು ಅಥವಾ ಸ್ಲೀಪಲ್ಲಿ ಡಿಸ್ಟರ್ಬೆನ್ಸ್ ಇರಲ್ಲ. ಓಕೆ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.